ಅವನು ಯಾರೋ ನಿಮ್ಮ ಹಿಂದೆ ಇದ್ರಲ್ಲ ಎಂ ಪಿ ಯಾರವರು ಪ್ರತಾಪ ಸಿಂಹ ಅವ್ರು ನಮ್ಮ ರಾಜ್ಯದ ನಮ್ಮ ಜಿಲ್ಲೆಯವರಲ್ಲ, ಅವರು ಹಾಸನ ಜಿಲ್ಲೆ ಸಕಲೇಶ್ಪುರದವರು. ಅವರು ಇಲ್ಲಿ ಬಂದು ಏನ್ ಪ್ರಲಾಪ ಮಾಡಿದ್ದು, ಬರೀ ಸುಳ್ಳು ಹೇಳಿದ್ದು. ಪಾಪ ಅವ್ರು ಸುಳ್ಳು ಹೇಳಿದ್ರು ಅಂತ ಹೇಳಿ ಟಿಕೆಟೇ ಕೊಡ್ಲಿಲ್ಲ ಈ ಸರಿ. ಅವ್ರಿಗೆ ಟಿಕೆಟೇ ಕೊಡ್ಲಿಲ್ಲ. ಅವ್ರು ಯಾವ ಜಾತಿಯವರು? ಒಕ್ಕಲಿಗ ಜಾತಿಯವರು. ಒಕ್ಕಲಿಗ ಜಾತಿ ಮೈಸೂರು ಕೊಡಗು ಕ್ಷೇತ್ರದಲ್ಲಿ ಒಕ್ಕಲಿಗರೇ ಜಾಸ್ತಿ ಇರ್ತಕ್ಕಂಥ ಕ್ಷೇತ್ರ ಇದು. ಒಕ್ಕಲಿಗರೇ ಜಾಸ್ತಿ ಇರ್ತಕ್ಕಂಥ ಕ್ಷೇತ್ರ. ಒಕ್ಕಲಿಗರನ್ನೇ ತಪ್ಪಿಸ್ಬಿಟ್ಟು ಈಗ ಅರಸು ಮನೆತನದವರು ಕೊಟ್ಟಿದ್ದಾರೆ. ಯಾರಿಗೆ ತಪ್ಪಿಸಿರೋದು? ಒಕ್ಕಲಿಗರಿಗೆ. ಲಕ್ಷ್ಮಣ್ ಹೇಳಿದ್ರು 77ರಲ್ಲಿ ತುಳಸಿದಾಸಪ್ಪನವರಿಗೆ ಕೊಟ್ಟಿರೋದು ಬಿಟ್ಟರೆ ಮತ್ತೆ ಕಾಂಗ್ರೆಸ್ನಲ್ಲಿ ಒಕ್ಕಲಿಗರಿಗೆ ಕೊಟ್ಟಿರಲಿಲ್ಲ. ಅದಾದ ಮೇಲೆ ಎಂ ಲಕ್ಷ್ಮಣ್ಣಿಗೆ ಒಕ್ಕಲಿಗರಿಗೆ ಕೊಟ್ಟಿರ್ತಕ್ಕಂಥದ್ದು. ಎಂ ಲಕ್ಷ್ಮಣ್ ಕೆಲವರು ಹೇಳ್ತಾರೆ ಪ್ರತಾಪ್ ಸಿಂಹನೇ ಹೇಳಿರ್ಬೇಕು, ಪ್ರತಾಪ್ ಸಿಂಹನೇ ಹೇಳಿರ್ಬೇಕು, ಬಿಜೆಪಿ ಅವರು ಹೇಳಿರ್ಬೇಕು. ಲಕ್ಷ್ಮಣ್ ಒಕ್ಕಲಿಗನೇ ಅಲ್ಲ. ಲಕ್ಷ್ಮಣ್ 100ಕ್ಕೆ 200% ಒಕ್ಕಲಿಗ. ಲಕ್ಷ್ಮಣ್ ಒಬ್ಬ ಸಾಮಾನ್ಯ ಕುಟುಂಬದಿಂದ ಬಂದಂಥವ್ರು. ಪಕ್ಷದ ಕಾರ್ಯಕರ್ತರಾಗಿ ಇವತ್ತು ಇಷ್ಟು ಎತ್ತರಕ್ಕೆ ಬೆಳೆದಿದ್ದಾರೆ. 2 ಸಾರಿ ಟೀಚರ್ಸ್ ಕಾನ್ಸ್ಟಿಟ್ಯೂನ್ಸಿಯಿಂದ ಸ್ಪರ್ಧೆ ಮಾಡಿದರು, 2 ಸಾರಿ ಸೋತ್ಬಿಟ್ರು ಪಾಪ. ಅದಾದ್ಮೇಲೆ ಇವರ ರಾಜಕೀಯ ಜ್ಞಾನವನ್ನು ಪರಿಗಣಿಸಿ ಪಕ್ಷದ ಪ್ರಧಾನ ಕಾರ್ಯದರ್ಶಿಯನ್ನಾಗಿ ಮಾಡೋದು ನಾವು. ಅದಾದ್ಮೇಲೆ ಪಕ್ಷದ ವಕ್ತಾರರಾಗಿ ಮಾಡೋದು.